ಯಾವ್ದು ಬಿಡಬೇಕು, ಎಷ್ಟು ಓದಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ. 3 ತಿಂಗಳ ಶಾಲೆ ಬಗ್ಗೆ ಪೋಷಕರಿಗೂ 108 ಗೊಂದಲ. ಸಿಲೆಬಸ್ ಟೆನ್ಷನ್, ಓದೋದೆಷ್ಟು ಬಿಡೋದೆಷ್ಟು. ಇವತ್ತು ಕಡಿತವಾಗುತ್ತಾ ಶಾಲೆಯ ಸಿಲೆಬಸ್ ಅಥವಾ ನಾಳೆ ಕಡಿತವಾಗುತ್ತಾ ಶಾಲೆ ಸಿಲೆಬಸ್? ಕಡಿತವಾದರೆ ಎಷ್ಟು ಸಿಲೆಬಸ್ ಕಡಿಮೆಯಾಗುತ್ತೆ? ಈಗ ಶಾಲೆ ಕಾಲೇಜ್ ಪುನರ್ ಆರಂಭದ ಬಗ್ಗೆ ಇಷ್ಟು ದಿನಗಳ ಕಾಲ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಇವತ್ತು ಸ್ಟಾರ್ಟ್ ಆಗುತ್ತೆ, ನಾಳೆ ಸ್ಟಾರ್ಟ್ ಆಗುತ್ತೆ ಅಂತ ಸರ್ಕಾರ ಅಧಿಕೃತವಾಗಿ ಹೇಳಿದ ಮೇಲೆ ಶಾಲಾ ಕಾಲೇಜ್ ಪುನರ್ ಆರಂಭವಾಗಿದೆ ಹಂತವಾಗಿ. ಮೊನ್ನೆ ತಾನೇ SSLC ಮತ್ತೆ ಸೆಕೆಂಡ್ PUC ತರಗತಿಗಳು ಕೂಡ ಸ್ಟಾರ್ಟ್ ಆಗಿದೆ. ಈಗ ಆನ್ಲೈನ್ ಕ್ಲಾಸಸ್ ಇಷ್ಟು ದಿನ ಅಟೆಂಡ್ ಮಾಡ್ತಾ ಇದ್ದವರು ಈಗ ಆಫ್ಲೈನ್ ಕ್ಲಾಸಸ್ ಅಂದ್ರೆ ಕೊಠಡಿಗಳಿಗೆ ಹೋಗಿ ತರಗತಿಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಶಿಕ್ಷಕರಿಗೂ ಒಂಥರ ಗೊಂದಲ, ಏನ್ ಸಿಲೆಬಸ್ ಟೀಚ್ ಮಾಡಬೇಕು ಅಂತ. ವಿದ್ಯಾರ್ಥಿಗಳಿಗೂ ಗೊಂದಲ, ಯಾವುದನ್ನು ಓದಬೇಕು ಎಕ್ಸಾಮ್ಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಮೊನ್ನೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದಾಗ ಇದೇ ವಿಚಾರ ಹೇಳಿದ್ರು. ಪರೀಕ್ಷೆಗೆ ಎಷ್ಟು ಪೋರ್ಷನ್ ಬೇಕು ಅಷ್ಟು ಮಾತ್ರ ಓದಿದ್ರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಅದೆಷ್ಟು ಪೋರ್ಷನ್ ಓದಬೇಕು ಅಂತ ಶಿಕ್ಷಣ ಇಲಾಖೆಯಿಂದ ಸರಿಯಾದಂತ ಗೈಡ್ಲೈನ್ಸ್ ಇಲ್ಲ, ಆದೇಶ ಇಲ್ಲ. ಹಾಗಾಗಿ ಶಿಕ್ಷಕರಲ್ಲೂ ಗೊಂದಲ, ಮಕ್ಕಳಲ್ಲೂ ಗೊಂದಲ, ಜೊತೆಗೆ ಪೇರೆಂಟ್ಸ್ ಅಲ್ಲೂ ಕೂಡ ಈಗ ಗೊಂದಲ ಇದೆ. ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತಂದ್ರೆ ಈಗ ಶಿಕ್ಷಣ ಇಲಾಖೆ ಮತ್ತೆ ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಒಂದು ಆದೇಶವನ್ನ ಹೊರಡಿಸಬೇಕಾಗುತ್ತೆ. ಎಷ್ಟು ಸಿಲೆಬಸ್ ಅನ್ನ ಟೀಚರ್ಸ್ ಈಗ ಟೀಚ್ ಮಾಡಬೇಕು, ಜೊತೆಗೆ ಮಕ್ಕಳು ಅದನ್ನ ಓದಬೇಕು ಅಂತ ಹೇಳ್ಬಿಟ್ಟು. ಈಗ ಮೊದಲಿನಿಂದಲೂ ಕೂಡ ಸಿಲೆಬಸ್ ಕಡಿತದ ಬಗ್ಗೆ ಚರ್ಚೆ ಆಗ್ತಲೇ ಇತ್ತು. ಆದ್ರೆ ಈ ಕ್ಷಣದವರೆಗೂ ಕೂಡ ನಿರ್ಧಾರ ಮಾತ್ರ ಆಗಿಲ್ಲ. ಯಾಕಂದ್ರೆ ಕೇವಲ ಬಾಯಿ ಮಾತಲ್ಲಿ ಈಗ ಶಿಕ್ಷಣ ಇಲಾಖೆಯವರು ಇರ್ಬೋದು ಮತ್ತೆ ಶಿಕ್ಷಣ ಸಚಿವರು ಹೇಳ್ತಾನೆ ಇದ್ದಾರೆ ಪದೇ ಪದೇ ಪ್ರೆಸ್ ಮೀಟ್ ಅಲ್ಲಿ ಮತ್ತೆ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಸಿಲೆಬಸ್ ಕಡಿತ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಇದುವರೆಗೂ ಆದೇಶ ಮಾತ್ರ ಬರ್ದೇ ಇರೋದ್ರಿಂದ ಈ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಈಗ ಸಿಲೆಬಸ್ ಗೊಂದಲವನ್ನ ಸರ್ಕಾರ ಇಲ್ಲಿ ತನಕ ಬಗೆಹರಿಸಿಲ್ಲ. ಹಾಗಾಗಿ ಮಕ್ಕಳು ಕಾಯ್ತಾ ಇದ್ದಾರೆ, ಇವತ್ತಾಗತ್ತಾ ನಾಳೆ ಆಗತ್ತಾ. ಆ ಗೊಂದಲದಲ್ಲೇ ಶಾಲೆಗೆ ಹೋಗ್ತಾ ಇದ್ದಾರೆ, ತರಗತಿಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಇನ್ನು 3 ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ. ಮಕ್ಕಳು ಏನ್ ಓದ್ಬೇಕು ಏನ್ ಬಿಡಬೇಕು ಅಂತ ಅವರಿಗೂ ಟೆನ್ಷನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಇಷ್ಟು ದಿನ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ, ಕೆಲವ್ರಿಗಂತೂ ಇದು ಅರ್ಥನೇ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಎಕ್ಸಾಮಿಗೆ ರೆಡಿ ಆಗಬೇಕು, ಇರೋದು 3 ತಿಂಗಳು. ಅಷ್ಟರೊಳಗೆ ಸಿಲೆಬಸ್ ಕಡಿತ ಅಂತ ಆದ್ರೆ ಒಳ್ಳೇದಾಗತ್ತೆ. ಅಂದ್ರೆ ಇವಾಗಲೇ ಹೇಳ್ಬೇಕಾಗತ್ತೆ ಅದನ್ನ ಶಿಕ್ಷಣ ಇಲಾಖೆ. ಈ ಗೊಂದಲದಲ್ಲಿ ಏನಾಗ್ತಿದೆ ಅಂದ್ರೆ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಸಂಪೂರ್ಣ ಸಿಲೆಬಸ್ ಅನ್ನ ಟೀಚ್ ಮಾಡೋಕೆ ಹೊರಟಿದ್ದಾರೆ. ಆನ್ಲೈನ್ ಶಿಕ್ಷಣದ ಮೂಲಕ ಸಿಲೆಬಸ್ ನಂತೆ ಪಾಠ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಸರಿಯಾಗಿ ಪಾಠ ನಡೀತಾ ಇಲ್ಲ. ಇಲ್ಲಿ 108 ಗೊಂದಲವನ್ನ ಶಿಕ್ಷಣ ಇಲಾಖೆನೇ ಮಾಡ್ತಾ ಇದೆ. ಈ ಹಿಂದೆ ಶಾಲೆ ಆರಂಭ ಮಾಡ್ತೀವಿ ಅಥವಾ ಮುಂದಕ್ಕೆ ಹಾಕ್ತೀವಿ ಅಂತ ಹೇಳಿ ಒಂದಿಷ್ಟು ಗೊಂದಲ ಆಗ್ತಾ ಇತ್ತು. ಅದು ಕೊರೋನಾ ಕಾರಣದಿಂದ ಇದ್ರೂ ಕೂಡ ಇವಾಗ ಶಾಲೆ ಆರಂಭ ಆದ್ಮೇಲಾದ್ರೂ ಒಂದು ಕಟ್ಟುನಿಟ್ಟಿನ ಕ್ರಮ ಅಂತ ಕೈಗೊಳ್ಬೋದಲ್ವಾ? ಅಂದ್ರೆ ಕರೆಕ್ಟ್ ಟೈಮಿಗೆ ಒಂದು ಆದೇಶವನ್ನ ಕೊಟ್ರೆ ಈ ಎಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಹಾಕ್ಬೋದು. ಆದ್ರೆ ಇವಾಗ ತರಗತಿಗಳು ಆರಂಭ ಆದ್ರೂ ಕೂಡ ಈಗ ಎಕ್ಸಾಮ್ಗೆ ಏನ್ ಪ್ರಿಪೇರ್ ಆಗ್ಬೇಕು, ಮಕ್ಕಳು ಏನ್ ಓದಬೇಕು ಅಂತ ಈ ಖಾಸಗಿ ಶಾಲೆಯವ್ರಿಗೂ ಕೂಡ ಟೀಚ್ ಮಾಡಕ್ ಗೊತ್ತಾಗ್ತಾ ಇಲ್ಲ, ಸರ್ಕಾರಿ ಶಾಲೆಯವ್ರಿಗೂ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಖಾಸಗಿ ಶಾಲೆಯವರು ಎಲ್ಲಾ ಸಿಲೆಬಸ್ ಅಂದ್ರೆ ಸಿಲೆಬಸ್ ನ ಕಂಪ್ಲೀಟ್ ಆಗಿ ಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಅಲ್ಲಿ ಏನ್ ಟೀಚ್ ಮಾಡ್ತಾ ಇದ್ರು ಅದನ್ನು ಸೇರಿಸಿನೇ ಇಲ್ಲಿ ಇವಾಗ ಟೀಚ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಪಾಠ ನಡೀತಾ ಇಲ್ಲ. ಪರೀಕ್ಷೆಗೆ ಏನ್ ಸಬ್ಜೆಕ್ಟ್ಸ್ ಬರುತ್ತೆ ಸಿಲೆಬಸ್, ಇದನ್ನ ಸಿಲೆಬಸ್ ಕಡಿತ ಅನ್ನಕ್ಕಿಂತ ಪರೀಕ್ಷೆಗೆ ಎಷ್ಟು ಸಿಲೆಬಸ್ ಇರುತ್ತೆ ಅನ್ನೋದು ಬಹಳ ಮುಖ್ಯ ಈ ವರ್ಷ. ಸೊ ಅದು ಕೂಡ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಬೀಳದೇ ಇರಷ್ಟು ಆರಾಮಾಗಿ ಓದಷ್ಟು, ಆದರೆ ಮುಂದಿನ ತರಗತಿಗೆ ಅತ್ಯಗತ್ಯವಾಗಿ ಬೇಕಾಗಷ್ಟು ಅದನ್ನೆಲ್ಲಾನು ಕೂಡ ನಾವು ಅಳತೆ ಮಾಡಿ ರೆಡಿ ಮಾಡ್ತಾ ಇದ್ದೀವಿ. ನೀವು ಆರಾಮಾಗಿರಿ, ನೀವು ಯಾವುದಕ್ಕೂ ಕೂಡ ಟೆನ್ಷನ್ ಬೇಡ, ಸ್ಟ್ರೆಸ್ ಬೇಡ. ಪಾಠ ಏನ್ ಮಾಡ್ತಾರೆ ಅದು ಚೆನ್ನಾಗಿ ಕಲೀರಿ ಅಂತ ಹೇಳಿದ್ದೀನಿ. ಬಾಯ್ಸ್ ಅಂಡ್ ಗರ್ಲ್ಸ್ ದೇ ವರ್ ಹ್ಯಾಪಿ. ಅವ್ರ ಹತ್ರ ಮಾತಾಡಿ ಎಲ್ಲ ಮಾಡಿದ್ದಕ್ಕೆ. ಸೊ ಇದನ್ನೇ ನಾನು ಇಲ್ಲಿ ಪುನರುಚ್ಚಿಸ್ತಾ ಇದ್ದೀನಿ. ಸಿಲೆಬಸ್ ಅಂತಂದ್ರೆ ಅದು ಎಕ್ಸಾಮಿನೇಷನ್ಗೆ ಈ ಸಲ ಈ ಇರೋ ಅವಧಿನಲ್ಲಿ ಎಕ್ಸಾಮಿನೇಷನ್ಗೆ ಯಾವುದನ್ನ ನಾವು ಇರುತ್ತೆ ಅಂತ ನಾವು ತೋರಿಸ್ತೀವಿ. ಅದರಲ್ಲಿ ಮಕ್ಕಳು ಸಲೀಸಾಗಿ ಓದೋಷ್ಟು, ಆದರೆ ಮುಂದಿನ ತರಗತಿಗೆ ಅತ್ಯಂತವಾಗಿ ಕಲೀಲೇಬೇಕಾದದ್ದು, ಅವೆರಡನ್ನೂ ಕೂಡ ಯೋಚನೆ ಮಾಡಿ ಸಿಲೆಬಸ್ ಅನ್ನ ನಾವು ಪ್ರಕಟ ಮಾಡ್ತೀವಿ.
ನಮಗೆ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಯಾವ ಪೋರ್ಷನ್ ಅನ್ನು ನಾವು ಓದಬೇಕು, ಯಾವುದನ್ನ ಸರ್ಕಾರ ಕಡಿತ ಮಾಡ್ತದೆ, ಯಾವುದನ್ನ ನಾವು ಬಿಡಬೇಕು ಅನ್ನೋ ಗೊಂದಲದಲ್ಲಿದ್ದೀವಿ ಅಂತ. ಸೊ ಅದರಿಂದ ಶಿಕ್ಷಣ ಇಲಾಖೆ ಶೀಘ್ರದಲ್ಲೇ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು. ಆ 30% ಪಠ್ಯ ಯಾವುದು ಅನ್ನೋದನ್ನ ತಕ್ಷಣ ನಿರ್ಧಾರಕ್ಕೆ ಬರಬೇಕು. ಎಲ್ಲೋ ಒಂದು ಕಡೆ ಶಿಕ್ಷಣ ಸಚಿವರು ಹೇಳ್ತಾರೆ, ನಾವು ಪರೀಕ್ಷಾ ದಿನಾಂಕವನ್ನು ಘೋಷಣೆ ಮಾಡೋ ಸಂದರ್ಭದಲ್ಲೇ ಪಠ್ಯ ಯಾವುದು ಅನ್ನೋದನ್ನ ನಾವು ಘೋಷಣೆ ಮಾಡ್ತೀವಿ ಅಂತ. ಇದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆಂದರೆ ನೀವು ಪರೀಕ್ಷೆ ಘೋಷಣೆ ಮಾಡೋದು ಇನ್ನೂ ಭಾಳ ತುಂಬ ದೂರ ಇರೋದ್ರಿಂದ ಮಕ್ಕಳು ಯಾವ ಪೋರ್ಷನನ್ನು ಕಲಿಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ, ಯಾವುದನ್ನು ಬಿಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಆಮೇಲೆ ಶಿಕ್ಷಕರಿಗೂ ಅಷ್ಟೇ ಯಾವ ಪೋರ್ಷನನ್ನು ಕಡಿತ ಮಾಡ್ತವೆ ಅಂತ ಕನ್ಫ್ಯೂಸ್ ಕ್ಲಿಯರ್ ಆಗಿಬಿಟ್ರೆ ಅದನ್ನು ಬಿಟ್ಟು ಇನ್ನು ಉಳಿಕೆ ಪಠ್ಯವನ್ನು ಮಕ್ಕಳಿಗೆ ಬೋಧನೆ ಮಾಡೋದಕ್ಕೂ ಕೂಡ ಅನುಕೂಲ ಆಗ್ತದೆ. ತರಗತಿಗಳಲ್ಲಿ ಸಮಯ ಕೂಡ ವ್ಯರ್ಥ ಆಗದೆ ಇರೋ ರೀತಿಯಲ್ಲಿ ಮಕ್ಕಳ ಕಲಿಕೆಗೂ ಕೂಡ ಬಹಳ ಅನುಕೂಲ ಆಗ್ತದೆ. ಸರ್ಕಾರ ಈ ಕೂಡಲೇ ಆ 30% ಪಠ್ಯ ಯಾವುದು ಅನ್ನೋದನ್ನ ತಕ್ಷಣದಲ್ಲೇ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಪಡಿಸ್ತೇನೆ. ಈ ಬಗ್ಗೆ ಮಾತಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಚೇತನ್ ರಾಮ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಬಹಳಷ್ಟು ಕನ್ಫ್ಯೂಷನ್ಸ್ ಈಗ ಸರ್ಕಾರದಲ್ಲಿ ಕ್ರಿಯೇಟ್ ಆಗ್ತಲೇ ಇದೆ. ಕೊರೋನಾ ಬಂದಾಗಿಂದಲೂ ನೋಡ್ತಾ ಇದೀವಿ. ಬಹುಶಃ ಸರ್ಕಾರಕ್ಕೂ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಈಗ ಶಾಲೆ ಆರಂಭ, ಕಾಲೇಜ್ ಆರಂಭದಲ್ಲಿ ನಾವು ನೋಡ್ತಾ ಇದ್ವಿ, ಹಂತ ಹಂತವಾಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ದಾಯ್ತು. ಈಗ ಸ್ಟಾರ್ಟ್ ಆದ್ಮೇಲೆ ಸಿಲೆಬಸ್ ಕಡಿತದ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಿದೆ. ಎಸ್ಪೆಷಲಿ ಈ ಟೀಚರ್ಸ್ಗೆ ಏನ್ ಟೀಚ್ ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಇದೆ, ಮಕ್ಳಿಗೆ ಪಾಪ ಏನ್ ಓದ್ಬೇಕು ಅಂತ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ? ಹಲೋ ಸರ್, ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಈಗ ಈ ಸಿಲೆಬಸ್ ಕಡಿತ ಆಗದೆ ಇರೋದ್ರಿಂದ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ಕರೆಕ್ಟ್ ಆಗಿ ನಿರ್ಧಾರ ತಗೊಳ್ಳದೆ ಇರೋದ್ರಿಂದ ಏನೇನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಅಂತ? ಇಲ್ಲ ಅದೇನಾಗಿದೆ, ಯಾವಾಗ ಇದೆಲ್ಲ ಕಡಿಮೆ ಆಗುತ್ತೆ, ಯಾವಾಗ ಶುರು ಮಾಡ್ಬೇಕು, ಎಷ್ಟು ದಿನ ಆಕ್ಚುಯಲ್ ಆಗಿ ಫಿಸಿಕಲ್ ಆಗಿ ನಡೆಯುತ್ತೆ, ಎಷ್ಟು ದಿನ ನಾವು ಕೆಲಸ ಮಾಡಬಹುದು, ಯಾರಿಗ್ ಮಾಡಬಹುದು, ಇವೆಲ್ಲ ಗೊಂದಲಗಳು 100ಕ್ಕೆ 100 ಇತ್ತು. ಈಗಲೂ ಆ ಗೊಂದಲಗಳಿದೆ. ಇನ್ನು ವ್ಯಾಕ್ಸಿನ್ ಬರ್ತಾ ಇದೆ, ಎಲ್ಲ ಮಕ್ಕಳಿಗೆಲ್ಲ ಕೊಡೋ ಹೊತ್ತಿಗೆ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಕೊನೆಯದಾಗಿ ನಾವೀಗ 10ನೇ ಕ್ಲಾಸು 12ನೇ ಕ್ಲಾಸನ್ನ ಸ್ಟೇಟು, CBSE, ICSE ಎಲ್ಲರೂ ಕೂಡ ರಾಜ್ಯದಲ್ಲಿ ಶುರು ಮಾಡಿದ್ದಾರೆ 1ನೇ ತಾರೀಕಿಂದ. ಈಗೇನಾಗ್ತಿತ್ತು, ಇದುವರೆಗೆ ವಿದ್ಯಾಗಮದ ಮೂಲಕ ಪಾಠ ಕೊಟ್ರು, ಚಂದನ ಟಿವಿನಲ್ಲಿ ದೂರದರ್ಶನದ ಮೂಲಕ ಪಾಠ ಕೊಟ್ರು, ಖಾಸಗಿ ಶಾಲೆಗಳು ಅವರು ಕೂಡ ಆನ್ಲೈನ್ ಅಲ್ಲಿ ಪಾಠ ಮಾಡಿದ್ರು, ಲೈವ್ ಕ್ಲಾಸಸ್ ಮಾಡಿದ್ರು, ವಿಡಿಯೋಗಳನ್ನ ತೆಗೆದು ವಿಡಿಯೋಗಳನ್ನ ಹಾಕಿದ್ರು. ಹೀಗೆ ಹೇಗಾದ್ರೂ ಒಟ್ಟಿನಲ್ಲಿ ಪಾಠಗಳು ನಡೆಯೋರ್ಗಾಗಿ ನಡೆಯೋಷ್ಟು ನಡೀತಾನೆ ಇತ್ತು. ಈಗ ನೋಡಿ, ಈಗ ಉದಾಹರಣೆಗೆ 4-5 ತಿಂಗಳ ಹಿಂದೆನೆ PUC ಸೈನ್ಸು ಕಾಮರ್ಸು ಅನ್ನೋದನ್ನ CBSE ನವರು ಹೇಳ್ಬಿಟ್ಟಿದ್ರು. 30% ಕಡಿತ ಮಾಡಿ ಅವ್ರು ಸಿಲೆಬಸ್ ಕೊಟ್ಟಿದ್ರು. ಅದರ ಮೂಲಕನೇ ಪಾಠ ಮಾಡ್ತಾ ಇದ್ದಾರೆ. 10ನೇ ಕ್ಲಾಸು CBSEಗೆ 30% ಕಡಿತ ಮಾಡಿ CBSE ನವರು ಕೊಟ್ಟು ಅನೇಕ ತಿಂಗಳುಗಳೇ ಆಗಿತ್ತು. ಅದರ ಮೂಲಕ ನಡೀತಾ ಇದೆ. ಆದರೆ ರಾಜ್ಯ ಸರ್ಕಾರದ 1ರಿಂದ 10ನ ಸಿಲೆಬಸ್ಸಿನ ಕಡಿತದ ವಿಚಾರ ಮಾನ್ಯ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಮಂಗಳವಾರ ಬುಧವಾರ ಅಂದ್ರೆ ಇವತ್ತು ನಾಳೆದಲ್ಲಿ ಆ ವಿಚಾರವನ್ನು ನಿಮ್ಗೆ ಹೇಳ್ತೀವಿ ಅಂತ ಶುರು ಮಾಡಿ, ಈಗ ಮತ್ತೆ ವಿದ್ಯಾಗಮವನ್ನ ಖಾಸಗಿ ಶಾಲೆಯವರಿಗೆ ಶುರು ಮಾಡಿ ಮತ್ತು 10ನೇ ಕ್ಲಾಸನ್ನ 12ನೇ ಕ್ಲಾಸನ್ನ ಶುರು ಮಾಡಿ ಕೇವಲ 5 ದಿನ ಆಗಿದೆ. ಇವತ್ತು 5ನೇ ದಿನ. ಇನ್ನು ಎಲ್ಲರೂ ಎಚ್ಚರಿಕೆಯ ನಡೆಯನ್ನೇ ನಡೀತಿದ್ದಾರೆ. ಈಗಾಗಲೇ ಕೆಲವು ಕಡೆ 8-10 ಕಡೆ ಶಾಲೆಗಳು ಕ್ಲೋಸ್ ಆಗಿದ್ದಾರೆ. ಶಿಕ್ಷಕರಿಗೆ ಕೊರೋನಾ ಬಂತು, ಇದೆಲ್ಲ ಮಾತುಗಳು ಬರ್ತಾ ಇದೆ. ಅದರಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇ ಭಾಗ ಏನು ಅಂತಂದ್ರೆ, 1ರಿಂದ 8 ಜ್ಞಾನಾಧಾರಿತ ಶಿಕ್ಷಣವನ್ನ ಕೊಟ್ಟು ಈ ಬಾರಿ 1ರಿಂದ 8 ನಡೆಯೋದು ನಿಜವಾಗ್ಲೂ ಕೂಡ ಅನಿಶ್ಚಿತವಾಗಿದೆ. 9, 10, 11, 12 ನಡೀಬಹುದು. ಆದ್ರಿಂದ ಸಿಲೆಬಸ್ ಕಡಿತದ ವಿಚಾರ ಏನಿದೆ ಅದು 9, 10, 11, 12 ಬೇಕು. 10 CBSE, 12 CBSE ಮತ್ತು ಸ್ಟೇಟು ಈಗಾಗಲೇ PUC ಹೇಳಾಗಿದೆ. ಅಲ್ಲಿಗೆ 9, 10 ಮತ್ತು 1ರಿಂದ 8 ಕೂಡ ಸಿಲೆಬಸ್ ಕಡಿತದ ಬಗ್ಗೆ ರಾಜ್ಯ ಸರ್ಕಾರದವರು ಬಹುಶಃ 1-2 ದಿವಸದಲ್ಲಿ ಹೇಳ್ತಾರೆ. ಆದ್ರೂ ಕೂಡ ಇರುವ 4 ತಿಂಗಳಲ್ಲಿ ಸಲ ಮೇ ಜೂನ್ ನಲ್ಲಿ ಎಕ್ಸಾಮ್ ನಡೆದ್ರೆ ಜನವರಿ ಟು ಏಪ್ರಿಲ್ ಮೇನಲ್ಲಿ 4-5 ತಿಂಗಳು ಪಾಠ ನಡೆಯುತ್ತೆ. 4-5 ತಿಂಗಳಿಗೆ ಒಂದು 60-70% ಪಾಠ. ನೋಡಿ, ಪಾಠವನ್ನ ಸುಮ್ನೆ ಕಟ್ ಮಾಡಕ್ಕೂ ಆಗಲ್ಲ. ಅವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಮಾಡ್ಬೇಕು. ಯಾಕೆಂದ್ರೆ ಮುಂದಕ್ಕೆ ಅವ್ರಿಗೆ ತೊಂದರೆ ಆಗ್ಬಾರ್ದು. PUC ಸೆಕೆಂಡ್ ಇಯರ್ ಓದ್ದೇ ಇರೋದನ್ನ CET, NEET, IIT ಕಡಿತ ಮಾಡ್ತಾರಿಯೇ? ಅದರಿಂದ ಇಲ್ಲಿ ಪಾಠ ಮಾಡ್ಲೇಬೇಕು. 10th ಅಲ್ಲಿ ಓದ್ದೇ ಬಿಟ್ರೆ PUC ತೊಂದರೆ ಆಗಲ್ವೇ? ಅದರಿಂದ ಮಾಡ್ಲೇಬೇಕು. ಅದರಿಂದ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಮಾಡದೇ ಇದ್ದದನ್ನು ಕೂಡ ಹೇಗೆ
ವರ್ತಿಸಬೇಕು ಅನ್ನೋ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ನಡೀತಾ ಇದೆ, ನಡೆದಿದೆ, ನಡೆಯುತ್ತೆ ಅಂತ ಅನ್ಸುತ್ತೆ. ತಾಳ್ಮೆಯಿಂದ ಎಲ್ಲರೂ ಕಾಯ್ಬೇಕು. ಏನು ಹೆಚ್ಚು ಕಮ್ಮಿ ಆಗಲ್ಲ, ಎಲ್ಲವೂ ಒಳ್ಳೇದಾಗುತ್ತೆ. ಎಲ್ಲರೂ ಕೂಡ ಕಾಯ್ಬೇಕು. ಒಂದೆರಡು ದಿವಸದಲ್ಲಿ ರಾಜ್ಯ ಸರ್ಕಾರದ ವಿಚಾರಗಳು ಕೂಡ ನಿಚ್ಚಳವಾಗಿ ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ. ಎಕ್ಸಾಕ್ಟ್ಲಿ ಸರ್, ನೀವು ಹೇಳಿದಾಗೆ ತಾಳ್ಮೆ ಇರ್ಲಿ, ಕಾಯ್ಬೇಕು ಅಂತ. ಇಷ್ಟು ದಿನ ಕಾದಿದ್ದಾಯ್ತು. ಇವಾಗ ಸ್ಕೂಲಿಗೆ ಮಕ್ಕಳು ಹೋಗ್ತಾ ಇದಾರೆ, ಟೀಚರ್ಸು ಹೋಗ್ತಾ ಇದಾರೆ. ಬಟ್ ಏನ್ ಕಲಿಬೇಕು? ಇವಾಗ ನಾವು ಟೀಚ್ ಮಾಡಿದ್ದು ಮತ್ತೆ ಕಲ್ತಿದ್ದು ವೇಸ್ಟ್ ಆಗ್ಬಿಡುತ್ತಾ ಇಷ್ಟು ದಿನ ಅಂತ? ಅಕಸ್ಮಾತ್ ಇಷ್ಟು ದಿನ ಟೀಚ್ ಮಾಡಿದ್ದು, ಈಗ ಸ್ಕೂಲ್ ಮತ್ತೆ ಕಾಲೇಜ್ ಏನ್ ಆರಂಭ ಆಗಿದೆ, SSLC ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲ ಮೊನ್ನೆಯಿಂದ, ಈಗ ಮೊನ್ನೆಯಿಂದ ಕಲ್ತಿದ್ದು ವೇಸ್ಟ್ ಆಗ್ಬಿಡುತ್ತೆ, ಅದನ್ನೇ ಕಟ್ ಮಾಡ್ಬಿಟ್ರೆ ಸಿಲೆಬಸ್ ಅಂತ ಅವ್ರಿಗೂ ಒಂದು ಆತಂಕ. ಇಲ್ಲ ಇಲ್ಲ ಇಲ್ಲ, ಕೇಳಿಸ್ಕೊಳ್ಳಿ. ಈಗ ಬಂದಿರೋರು ಯಾರು? 10 ಮತ್ತು 12ನೇ ತರಗತಿ ಇವರು 5 ದಿವಸದಿಂದ ಬರ್ತಾ ಇದ್ದಾರೆ. ನಂಬರ್ 1. ಈ 10 ಮತ್ತು 12ಕ್ಕೆ CBSE ನವರು ಈಗಾಗಲೇ ಎಲ್ಲ ಪಠ್ಯದಲ್ಲೂ ಕೂಡ 30% ಕಟ್ ಮಾಡಿ 4-5 ತಿಂಗಳಿಂದನೇ ಕೊಟ್ಟಿದ್ದಾರೆ. ಹೌದು, 2. ಆದ್ರಿಂದ ಸ್ಟೇಟ್ ಸಿಲೆಬಸ್ ನವರು ಕೂಡ ಅದೇ ರೀತಿನಲ್ಲೇ ವರ್ತಿಸ್ತಾರೆ. ಎಲ್ಲ ಶಿಕ್ಷಕರು ಈ CBSE ನೋಡ್ಕೊಂಡು ಯಾವ ಬಾರದು ಅಂತಿತ್ತೋ ಅದನ್ನ ಖಂಡಿತ ಮಾಡಿರ್ಲಿಕ್ಕಿಲ್ಲ. 100ಕ್ಕೆ 100 ಜವಾಬ್ದಾರಿಯಿಂದ ಕೆಲಸ ನಡೆದಿದೆ. ಅದನ್ನ ನಾಳೆಯೂ ಕೂಡ ಅವ್ರೇನ್ ಮಾಡಿದ್ರು ಇವರು ಅದನ್ನೇ ಮಾಡ್ತಾರೆ ಅಂತ ನಾನು ಕೂಡ ಎಣಿಸ್ತಾ ಇದ್ದೀನಿ. 1. 2ನೇದು ಎಲ್ಲೋ ಒಂದ್ ಚಾಪ್ಟರ್, ಒಂದ್ ಅರ್ಧ ಚಾಪ್ಟರ್, ಒಂದ್ 10 ನಿಮಿಷ ಜಾಸ್ತಿ ಹೇಳಿದ್ರೆ ಜ್ಞಾನ ಅಲ್ವೇ, ಏನ್ ತೊಂದ್ರೆ ಇಲ್ಲ. ಎಕ್ಸಾಮಿಗೆ ಬರಲ್ಲ, ತಿಳ್ಕೊಂಡಂಗಾಯ್ತು, ಏನು ತೊಂದ್ರೆ ಇಲ್ಲ. ಆದ್ರಿಂದ ಇದ್ರಲ್ಲಿ ಏನು ಹೆಚ್ಚಿನ ಅನಾಹುತ ಆಗ್ಬಿಡುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಹುಶಃ ಸರ್, ಅನಾಹುತ ಆಗಬಹುದಾದಂತ ವಿಚಾರ ಭವಿಷ್ಯದಲ್ಲಿ ಆಗಬಹುದೇನೋ. ಯಾಕಂದ್ರೆ ಇವಾಗ ಸಿಲೆಬಸ್ ಅನ್ನೋದು ಇಂತಿಷ್ಟೇ ಇರಬೇಕು, ಮಕ್ಕಳ ಜ್ಞಾನಾರ್ಜನೆಗೆ ಇಂತಿಷ್ಟು ಬೇಕಾಗುತ್ತೆ, ಅದು ಮುಂದೆನೂ ಕೂಡ ಅವರಿಗೆ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಸಿಲೆಬಸ್ ಪ್ರಿಪೇರ್ ಮಾಡಿರೋದು. ಬಟ್ ಕೊರೋನಾ ಹೀಗೆ ಬರುತ್ತೆ, ಇಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮಕ್ಕಳು ಮನೇಲಿ ಕುತ್ಕೋಬೇಕಾಗುತ್ತೆ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ಬೇಕಾಗುತ್ತೆ ಅಂತ ಯಾರು ಕೂಡ ಹಿಂದೆ ಊಹೆನೂ ಮಾಡಿರ್ಲಿಲ್ಲ. ಬಟ್ ಇನ್ ಫ್ಯೂಚರ್ ಈಗ ಸಿಲೆಬಸ್ ಕಟ್ ಮಾಡಿದ ಮೇಲೆ ಇನ್ ಫ್ಯೂಚರ್ ಏನಾದ್ರೂ ಪ್ರಾಬ್ಲಮ್ ಆಗಬಹುದಾ ಈ ಸಿಲೆಬಸ್ ಕಟ್ ಆಗೋದ್ರಿಂದ ಮಕ್ಕಳಿಗೆ? ಅಲ್ಲ, ಅದಕ್ಕೆ ಇದು ಸುಮ್ನೆ ಯಾರು ಕಟ್ ಮಾಡಿಲ್ಲ. CBSE NCERT ನಲ್ಲಿ ಬಹಳ ದೊಡ್ಡ ದೊಡ್ಡ ಶಿಕ್ಷಣ ತಜ್ಞರೆಲ್ಲ ಕೂತ್ಕೊಂಡು, ರಾಜ್ಯ ಸರ್ಕಾರದಲ್ಲೂ ಕೂಡ ಶಿಕ್ಷಣ ತಜ್ಞರೆಲ್ಲ ಕೂತ್ಕೊಂಡು ಯಾವುದು ಮುಂದಿನ ದೃಷ್ಟಿಯಿಂದ, ಉದಾಹರಣೆಗೆ 10ನೇ ಕ್ಲಾಸ್ ನಲ್ಲಿ ಯಾವುದೋ ಒಂದು ಚಾಪ್ಟರ್ ಇದ್ರೆ ಆ ಚಾಪ್ಟರ್ ನಾಳೆ ಅವನು CETಗೋ, NEETಗೋ, IITಗೋ, PUC ನಲ್ಲಿ ಹೋದಾಗ ಮತ್ತು ಮುಂದಕ್ಕೆ ಹೋದಾಗ ತೊಂದರೆಯಾಗದ್ದು ಯಾವುದೋ ಅದನ್ನ ಕಟ್ ಮಾಡಿದ್ದಾರೆ. ಹಾಗೆ ಮಾಡಿರೋದು. ಅದರಿಂದ ಎಲ್ಲೂ ತೊಂದರೆ ಆಗಲ್ಲ. ಆದ್ರೂ ನನಗನ್ಸುತ್ತೆ ಒಬ್ಬ ಜಾಣ ವಿದ್ಯಾರ್ಥಿ ಮತ್ತು ಒಬ್ಬ ಶಿಕ್ಷಕರು ಕೂಡ ಅದನ್ನ ಬಿಡದೆ ಕಟ್ ಮಾಡಿರೋದನ್ನು ಕೂಡ ಸ್ವಲ್ಪ ಫಾಸ್ಟ್ ಆಗೋ, ಸ್ವಲ್ಪ ಇದೆಲ್ಲ ಮುಗಿದ ಮೇಲೆ ರಿವಿಷನ್ ಟೈಮ್ ಅಲ್ಲೋ ಒಂದ್ಸಲಿ ಮಾಡ್ಬಿಡೋದು ಒಳ್ಳೇದು. ಏನ್ ತಪ್ಪೇನಿಲ್ಲ. ಸ್ವಲ್ಪ ಫಾಸ್ಟ್ ಆಗಿ ಮಾಡಿ ಮುಂದಕ್ಕೆ ಅವನಿಗೆ ಇಂಥದೊಂದು ಕೇಳಿದ್ದೆ ಅನ್ನುವ ಒಂದು ಗೋಚರತೆಯಾದ್ರೂ ಆಗತ್ತೆ. ಅದರಿಂದ ನನ್ನ ಪ್ರಕಾರ ಯಾವುದು ಮುಖ್ಯ ಯಾವುದು ಅಮುಖ್ಯ ಅನ್ನೋದು ನೋಡೇ ಸಿಲೆಬಸ್ ಕಟ್ ಮಾಡ್ತಾರೆ. ಹಾಗಾದ್ಮೇಲೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಈ ಉಳ್ಕೊಂಡಿರೋದನ್ನ ಚೆನ್ನಾಗಿ ಮಾಡ್ಲಿ ಮತ್ತು ಮುಂದಿನ ದೃಷ್ಟಿಯಿಂದ ಯಾವುದನ್ನು ಬಿಟ್ಟಿದ್ದಾರೆ ಅದನ್ನು ಸ್ವಲ್ಪ ಓಟದ ರೂಪದಲ್ಲಿ ಮಾಡೋದ್ರ ತಪ್ಪೇನಿಲ್ಲ, ಮಾಡಬೇಕು ಅಂತ ನಾನಾದ್ರೂ ಬಯಸ್ತೀನಿ. ಫೈನ್ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ ಪ್ಲೀಸ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತಷ್ಟು ವಿಶ್ಲೇಷಣೆ. ಕಡಿತ ಆಗದೇ ಇರೋದ್ರಿಂದ ಮಕ್ಕಳಲ್ಲಿ, ಪೋಷಕರಲ್ಲಿ, ಶಿಕ್ಷಕರಲ್ಲಿ ಯಾವ ತರ ಗೊಂದಲಗಳು ಕ್ರಿಯೇಟ್ ಆಗಿದೆ, ಟೆನ್ಷನ್ ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇನ್ಫಾರ್ಮೇಶನ್ ಇಡ್ತಾ ಇದ್ವಿ. ಈ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು ಶಿಕ್ಷಣ ತಜ್ಞರಾಗಿರುವಂತಹ ಚೇತನ್ ರಾಮ್ ಅವರು ಮತ್ತೆ ಸಂಪರ್ಕದಲ್ಲಿ ಇದ್ದಾರೆ. ಸರ್, ಇವಾಗ ಶಿಕ್ಷಣದ ಮೂಲ ತತ್ವ, ಅದ್ರ ಜೊತೆಗೆ ಮಕ್ಕಳಿಗೆ ಕಲಿಸಲೇಬೇಕಾದಂತ ಅಗತ್ಯ ವಿಷಯಗಳೇನಿದೆ ಅದನ್ನಂತೂ ಸಿಲೆಬಸ್ ಅಲ್ಲಿ ಕಟ್ ಮಾಡಂಗಿಲ್ಲ. ಹಾಗಾಗಿ ಸಿಲೆಬಸ್ ಕಟ್ ಮಾಡೋರ್ಗೂ ಕೂಡ ಒಂದ್ ರೀತಿ ಚಾಲೆಂಜ್ ಅಂತೀರಾ ನೀವು ಈಗ? ಹೌದೌದು. ಯಾಕೆಂದ್ರೆ 8ನೇ ಕ್ಲಾಸ್ ಮೇಲೆ 8, 9, 10, 11, 12 ಇದಿಷ್ಟು ಕೂಡ ಒಂದು ಹಂತದಲ್ಲಿ ಒಂದು ಈ ಇಡೀ ಸ್ಟೇಟ್ ರಾಜ್ಯ ಪಠ್ಯಕ್ರಮಕ್ಕೂ ಕೂಡ CBSE ಸಿಲೆಬಸ್ ಅನ್ನೇ ತಗೊಂಡಿರೋದು. ಅದೇ ಸಿಲೆಬಸ್ ಅನ್ನೇ ಇಲ್ಲಿ ಇಟ್ಟಿದ್ದಾರೆ. ಆದ್ರಿಂದ ಇಡೀ ದೇಶದಲ್ಲಿ ಒಂದೇ ಸಿಲೆಬಸ್ ಅನ್ನ ಮಾಡಿರೋದ್ರಿಂದ ಪಾಠ ಮಾಡೋರು ಸ್ಟೇಟ್ ಸಿಲೆಬಸ್ ಇರ್ಬೋದು, ಸ್ಟೇಟ್ನವ್ರು ಇರ್ಬೋದು, ಬಟ್ CBSE ಸಿಲೆಬಸ್ ಅನ್ನೇ ಸ್ಟೇಟ್ ಪಠ್ಯಕ್ರಮಕ್ಕೂ ಸಿಲೆಬಸ್ ಅನ್ನ ಇಟ್ಟಿರೋದು ಪಠ್ಯಕ್ರಮ. ಇದನ್ನೆಲ್ಲ ಬಹಳ ವೈಜ್ಞಾನಿಕವಾಗಿ ಮಾಡಿ 8ರಿಂದ 12 5 ವರ್ಷ ಏನ್ ಕಲಿತಾರೆ ಅದೇ ಮುಂದಿನ ತಂತ್ರಜ್ಞಾನಕ್ಕೋ, ಇಂಜಿನಿಯರಿಂಗ್ ಹೋದ್ರೋ, ಮೆಡಿಕಲ್ ಹೋದ್ರೋ, ಲ್ಯಾಬ್ ಹೋದ್ರೋ, ಅಥವಾ ಇನ್ಯಾವುದೋ ಆರ್ಟ್ಸ್ ಹೋದ್ರೋ, ಕಾಮರ್ಸ್ ಹೋದ್ರೋ, ಸೈನ್ಸ್ ಹೋದ್ರೋ, ಮೆಡಿಕಲ್ ಹೋದ್ರೋ, ಎಲ್ಲ ಕಡೆಗೂ ಕೂಡ ಇದೇ ಬೇಸು. ಆದ್ರಿಂದ ಇಲ್ಲಿ ಯಾವುದೂ ಕೂಡ ಮಿಸ್ ಆಗುವ ಹಾಗಿಲ್ಲ. ಅಕಸ್ಮಾತ್ ಈ ಕೊರೋನಾ ಟೈಮಲ್ಲಿ ವಿಶೇಷವಾಗಿ ಕಟ್ ಮಾಡಿ ಮಿಸ್ ಮಾಡಿದ್ರು ಕೂಡ ಮಕ್ಕಳೇ ಓದ್ಕೋಬೇಕು, ರಜದಲ್ಲಿ ಓದ್ಕೋಬೇಕು, ಶಿಕ್ಷಕರು ಮುಂದಿನ ವರ್ಗದಲ್ಲಿ ಹೋದಾಗ್ಲಾದ್ರೂ ಹಳೆದನ್ನು ಮಾಡ್ಬೇಕು, ಇಲ್ಲ ಈಗಲೇ ಪುರ್ಸೊತ್ ಮಾಡ್ಕೊಂಡು ಈ ಪಾಠ ಆದ್ಮೇಲೆ ಮಾಡ್ಬೇಕು, ಬಿಡುವ ಹಾಗಿಲ್ಲ. ಯಾಕೆ? ಇದು ಜ್ಞಾನ. ಈ ಜ್ಞಾನ ಇದು ಬೇಸ್ ಜ್ಞಾನ. ಈ ಮೂಲ ಜ್ಞಾನದಿಂದಲೇ ಹೊಸ ಮುಂದಿನ ವಿಜ್ಞಾನ, ವಿಶೇಷ ಜ್ಞಾನ,
ತಂತ್ರಜ್ಞಾನ, ಸುಜ್ಞಾನ ಎಲ್ಲವೂ ಕೂಡ ಬರೋದು. ಆದ್ರಿಂದ ಬಹಳ ವೈಜ್ಞಾನಿಕವಾಗಿ ಮಾಡಿರ್ತಾರೆ. ಅವರು ಈ ಟೈಮಲ್ಲಿ ಹಾಗೆ ಮಾಡಿದ್ರು ನಾವು ಅದನ್ನ ಎಲ್ಲಾದ್ರೂ ಅದನ್ನ ಕೊಡಿಸ್ಕೊಡುವಂತಹ ಹೇಳ್ಬಿಟ್ಟಿದ್ದಾರೆ, ಬಿಟ್ಬಿಡದೆ ದೊಡ್ಡ ವಿಷಯ ಅಂತ ಮಾಡದೆ ಕೊಡುವ ರೀತಿಯಲ್ಲಾದ್ರೂ ಚೆನ್ನಾಗಿ ಕೊಡೋದಾಗಬೇಕು ಅಂತ ನಾನು ಬಯಸ್ತೀನಿ. ಬಿಟ್ರೆ ಮುಂದಕ್ಕೆ ಅವ್ರಿಗೆ ತೊಂದರೆ ಆಗ್ಬೋದು. ಶಿಕ್ಷಕರು ಬಿಟ್ರು, ಶಾಲೆ ಬಿಟ್ರು, ಈ ಸಂದರ್ಭದಲ್ಲಿ ಮಕ್ಕಳು ಮಾತ್ರ ಬಿಡದೆ ಅದನ್ನ ರಜದಲ್ಲಾದ್ರೂ ಕೂಡ ಯಾವ್ದು ಬಿಟ್ಟಿತ್ತೋ ಅದನ್ನ ಓದ್ಕೊಂಡ್ರೆ ಮುಂದಿನ ಶಾಲೆಗೆ ತರಗತಿಯಲ್ಲಿ ಅವ್ರಿಗೆ ತೊಂದರೆ ಆಗೋದಿಲ್ಲ. ಎಕ್ಸಾಕ್ಟ್ಲಿ ಸರ್. ಮತ್ತೊಂದು ವಿಚಾರ ಅಂತಂದ್ರೆ, ಈಗ ಸಿಲೆಬಸ್ ಎಲ್ಲ ಕಟ್ಟಾದ ತಕ್ಷಣ ಏನ್ ತಿಳ್ಕೊಂಡ್ಬಿಡ್ತಾರೆ ಸ್ಟೂಡೆಂಟ್ಸ್ ಅಂದ್ರೆ, ಹೊಸ ಪುಸ್ತಕ ಬರುತ್ತೇನೋ, ಪ್ರಿಂಟ್ ಆಗಿ ಬರುತ್ತೇನೋ ಅಂತದೆಲ್ಲ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ ಸ್ಟೂಡೆಂಟ್ಸ್ ಮಧ್ಯದಲ್ಲಿ. ಬಟ್ ಈ ಟೈಮ್ ನಲ್ಲಿ ಹಂಗ ಆಗಲ್ಲ ಅಂತಾನು ಒಂದು ಹೇಳಿ ಸರ್. ಇಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಟೋಟಲ್ ಸಿಲೆಬಸ್ ಅನ್ನ ಬರೆದ್ಬಿಟ್ರು. ಅದ್ ಹೆಂಗ್ ಕಳಿಸಿದ್ದಾರೆ ಸರ್ಕ್ಯುಲರ್ ತಾವು ನೋಡ್ಬೇಕು. ಟೋಟಲ್ ಸಿಲೆಬಸ್ ಅನ್ನ ಬರೆದು ಅದರಲ್ಲಿ ಯಾವುದು ಇದೆ ಯಾವುದು ಇಲ್ಲ ಅಂದ್ರೆ ಅದ್ರಲ್ಲಿ ಮೊದಲು ಮೂಲ ಏನೇನಿತ್ತು ಅದ್ರಲ್ಲಿ ಯಾವ್ದ್ಯಾವ್ದು ಇದೆ ಯಾವ್ದಾವ್ದು ಕಡಿತಗೊಂಡಿದೆ ಹೀಗೆ 3 ಕಾಲಂ ಮಾಡಿ ಕಳಿಸಿದ್ದಾರೆ. ಉದಾಹರಣೆಗೆ 10th ಅವ್ರನ್ನ CBSE ಕಳಿಸಿರೋದು, PUC ಕಳಿಸಿರೋದು ಇದೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಆದ್ರಿಂದ ಯಾವುದು ಇಲ್ಲ ಆ ಪುಸ್ತಕದಲ್ಲೇ. ಈಗ ಉದಾಹರಣೆಗೆ ಯಾವುದೋ ಒಂದು ಅದಿದೆ, ಅದರಲ್ಲಿ 3 ಪಾರ್ಟ್ಗಳಿದ್ರೆ 3ನೇ ಪಾರ್ಟ್ ಅನ್ನ ಬೇಡ ಅಂದ್ಬಿಟ್ಟಿದ್ದಾರೆ. ಹೀಗೆ ನಿಖರವಾಗಿ ಪ್ರಖರವಾಗಿ ಕರೆಕ್ಟ್ ಆಗಿ ಯಾವುದು ಇದೆ ಯಾವುದು ಇಲ್ಲ ಯಾವ್ದ್ರಲ್ಲಿ ಆ ಪುಸ್ತಕದಲ್ಲೇ. ಅದಕ್ಕಾಗಿ ಇನ್ನೊಂದು ಪುಸ್ತಕ ಬರೋದಿಲ್ಲ, ಆ ಪುಸ್ತಕದಲ್ಲೇ ಯಾವ್ದಿದೆ ಯಾವ್ದಿಲ್ಲ ಅಂತ ಸಿಲೆಬಸ್ ಅನ್ನ ನೀಟಾಗಿ ಬರೆದು ಕೊಟ್ಟಿದ್ದಾರೆ. ಮುಂದೆ ನಾಳೆ ನಾಳಿದ್ದು ಸರ್ಕಾರ, ರಾಜ್ಯ ಸರ್ಕಾರ ಮಾಡೋದು ಕೂಡ ಹಾಗೆ ಮಾಡುತ್ತೆ, ಹೊಸ ಪುಸ್ತಕ ಬರುವುದಿಲ್ಲ. ಫೈನ್. ಅದೊಂದು ಕನ್ಫರ್ಮೇಶನ್ ಜೊತೆಗೆ ಇವಾಗ ಇಮಿಡಿಯೇಟ್ ಆಗಿ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಏನ್ ಪಠ್ಯ ಬೇಕು, ಸಾಮಾನ್ಯ ಜ್ಞಾನ ಬೇಕು, ಸೊ ಆ ಕನಿಷ್ಠ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಬೋಧಿಸಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಣ ಇಲಾಖೆ ತನ್ನ ಗುರಿಯನ್ನ ಇಟ್ಕೊಂಡಿರೋದು. ಅದಕ್ಕೆ ನೋಡಿ ವೈಜ್ಞಾನಿಕವಾಗಿ ಆ ಸಿಲೆಬಸ್ ಅನ್ನ ಕಡಿತ ಮಾಡ್ತಾ ಇರೋದು ಸರಿ. ಬಟ್ ಮುಂದೆ ಯಾವುದೋ ಒಂದು ಎಕ್ಸಾಮ್ ಅವ್ರು ಫೇಸ್ ಮಾಡಬೇಕು, ಈಗ ನೀಟ್ ಇರ್ಬೋದು ಅಥವಾ CET ನೀವೇ ಪ್ರಸ್ತಾಪ ಮಾಡಿದ್ರಿ, ಅದನ್ನ ಹೊರತುಪಡಿಸಿ ಮುಂದೆ ಯಾವುದೋ ಒಂದು ಹೈಯರ್ ಎಜುಕೇಶನ್ಗೆ ಹೋದಾಗ ಬೇರೆ ಎಕ್ಸಾಮ್ ಫೇಸ್ ಮಾಡಬೇಕು ಅಂತಂದ್ರೆ ಬಹುಶಃ ಈ ಸಿಲೆಬಸ್ ಅಲ್ಲಿ ಇತ್ತು, ಅವ್ರು ಓದ್ಕೊಳಕ್ಕಾಗಿಲ್ಲ, ಸೊ ಟೈಮ್ ಸಿಕ್ಕಿಲ್ಲ ಅಂತ ಅಂದಾಗ ಸೊ ವಿದ್ಯಾರ್ಥಿಗಳಿಗೆ ಯಾವ ತರ ಲಾಸ್ ಆಗ್ಬಹುದು ಆ ಟೈಮ್ ನಲ್ಲಿ ಎಕ್ಸಾಮ್ಸ್ ಫೇಸ್ ಮಾಡಿದಾಗ? ಏನೂ ಇಲ್ಲ. ನಂಬರ್ 1 ನಾನು ಈಗಾಗ್ಲೇ ಹೇಳಿದೆ, 8ನೇ ತರಗತಿಯಿಂದ 2nd PUC 12ನೇ ತರಗತಿವರೆಗೆ ಏನೇನ್ ಸಿಲೆಬಸ್ ಇದೆ, ವಿಶೇಷವಾಗಿ ಸೈನ್ಸು ಮತ್ತು ಮ್ಯಾಥ್ಸ್ ವಿಷಯ ಮಾತಾಡೋಣ. ಯಾಕಂದ್ರೆ ಇನ್ನುಳಿದಿದ್ದು ಯಾವ್ದೋ ಒಂದು ಚಾಪ್ಟರ್ ಬಿಟ್ಟು 2ನೇ ಮಹಾಯುದ್ಧದ ಬಗ್ಗೆ ಅವ್ನು ತಿಳ್ಕೊಳ್ಳಿಲ್ಲ ಈಗ ಅಂದ್ರೆ ಇನ್ಯಾವ ತರ ಹೋಗಕತಾನೆ ತಿಳ್ಕತಾನೆ, ದೊಡ್ಡ ವಿಷಯ ಅಲ್ಲ. ಆದ್ರೆ ಸೈನ್ಸು ಮತ್ತು ಮ್ಯಾಥ್ಸ್ ವಿಷಯ ಏನಿದೆ ಈ ಭಾಗದಲ್ಲಿ ಬಹಳ ಮುಖ್ಯವಾದ. ಮುಂದಕ್ಕೆ ಹೋದಾಗ ಸೈನ್ಸು ಮ್ಯಾಥ್ಸ್ ತಗೊಳ್ಳೋರ್ಗೆ ಅಂಥವ್ರು ಮಾತ್ರ 3 ರೀತಿಯಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು. ಒಂದು, ಈಗ ಯಾವುದು ಕಡಿತ ಮಾಡಿದಾರೋ ಆ ತರಗತಿಯಲ್ಲೇ ಅವ್ರು ಯಾವುದನ್ನ ಹೇಳಿದಾರೋ ಅದನ್ನ ಮುಗಿಸಿದ ನಂತರ ಸ್ವಲ್ಪ ಫಾಸ್ಟ್ ಆದ್ರೂ ಪರವಾಗಿಲ್ಲ, ಆ 30% ಶಿಕ್ಷಕರು ಈಗಲೇ ಮುಗಿಸುವುದು ಒಳ್ಳೆಯದು. ನಂಬರ್ 1. ನಂಬರ್ 2, ಈ ತರಗತಿ ಆದ ಮೇಲೆ ಮುಂದಿನ ತರಗತಿ ಹೋಗುವಾಗ ರಜಾ ಬಂದಾಗ ಮಕ್ಕಳೇ ಶಿಕ್ಷಕರ ಸಹಾಯದಿಂದಲೋ ಅವರೇನೋ ಸ್ವತಂತ್ರವಾಗಿ ತಿಳಿದುಕೊಳ್ಳಬಹುದು ಓದಿ. 3, ಇಲ್ಲ ಮುಂದಿನ ತರಗತಿಗೆ ಹೋದಾಗ ಅವರು ಹಿಂದಿನ ತರಗತಿಯಲ್ಲಿ ಯಾವ್ದನ್ನ ಕಟ್ ಮಾಡಿದ್ರು ಅದನ್ನ ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿ ಅದನ್ನ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಈಗ 3 ಹಂತಗಳಲ್ಲಿ ಕೆಲಸ ಮಾಡಿದ್ರೆ, 3 ಹಂತಗಳಲ್ಲಿ ಕೆಲಸ ಮಾಡಿದ್ರೆ ಬಹುಶಃ ಇಲ್ಲಿ ಯಾವ್ದು ತೊಂದರೆನೆ ಬರಲ್ಲ. ಎಲ್ಲ ಜ್ಞಾನವೂ ಅಪರಿಮಿತವಾಗಿ ಸಕಲವೂ ಮಕ್ಕಳಿಗೆ ತಿಳಿಯುತ್ತೆ. ಸರ್, ನಮಗ್ ಬಂದಿರೋ ಇನ್ಫಾರ್ಮೇಶನ್ ಈಗ ಖಾಸಗಿ ಶಾಲೆಗಳಲ್ಲಿ ಈ ಸಿಲೆಬಸ್ ಗೊಂದಲನೇ ಬೇಡ ಅಂದ್ಬಿಟ್ಟು ಕಡಿತ ಆಗಿರೋದನ್ನು ಅಂದ್ರೆ ಅದನ್ನು ಸೇರಿಸಿ ಎಲ್ಲವನ್ನೂ ಕೂಡ ಟೀಚ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಸರ್ಕಾರಿ ಶಾಲೆಗಳಲ್ಲಿ ಮಕ್ಳಿಗೆ ಸರಿಯಾಗಿ ಪಾಠ ಆಗ್ತಿಲ್ಲ, ಸೊ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ. ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತೀರಾ ನೀವೊಬ್ರು ಶಿಕ್ಷಣ ತಜ್ಞರಾಗಿ? ಇಲ್ಲ ಅಲ್ಲೂ ಆಗಿಲ್ಲ ಅಂತ ಹೇಳ್ಬೇಡಿ. ಅವರು ವಿದ್ಯಾಗಮದಲ್ಲಿ ಮತ್ತು ಚಂದನ ಟಿವಿನಲ್ಲಿ ಅವರು ದೂರದರ್ಶನದ ಮೂಲಕ ಕೊಟ್ಟಂತದ್ರಲ್ಲಿ 2, ಈಗ ಶುರುವಾಗಿದೆಯಲ್ಲ 1ನೇ ತಾರೀಕಿಂದ ಫಿಸಿಕಲ್ ಆಗಿ 3, ಈ ಸಂದರ್ಭಗಳಲ್ಲೆಲ್ಲ ಪಾಠ ಮಾಡ್ತಾನೆ ಇದ್ದಾರೆ. ಇನ್ನೂ 3-4 ತಿಂಗಳಿದೆ, ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಯಾವ್ದಾವ್ದನ್ನ ನಿಗದಿ ಮಾಡ್ತಾರೋ ಅದನ್ನೆಲ್ಲವನ್ನೂ ಮಾಡ್ತಾರೆ. ಆದ್ರೆ ವಿದ್ಯಾಗಮಕ್ಕೂ ಬರ್ದೆ, 10ನೇ ಕ್ಲಾಸ್ ನಲ್ಲಿ ಕ್ಲಾಸಲ್ಲಿ ಶುರುವಾದಾಗ್ಲೂ ಫಿಸಿಕಲ್ ಆಗೂ ಬರ್ದೆ, ಅವ್ರಿಗೆ ನೆಟ್ ಸಿಗ್ಲಿಲ್ಲ ಅಂತ ಹೇಳಿ ಮನ್ಲೇ ಕೂತ್ಕೊಂಡಿದ್ರೆ ಅವ್ರಿಗೆ ಯಾವ ಮೂಲದಲ್ಲೂ ಇಲ್ಲ. ಚಂದನ ಟಿವಿನೂ ನೋಡ್ತಾ ಇದ್ರೆ, ನೀವು ದೂರದರ್ಶನವನ್ನು ನೋಡ್ತಾ ಇದ್ರೆ, ಕಳಿಸಿರೋ ವಿಡಿಯೋಗಳನ್ನೂ ನೋಡ್ತಾ ಇದ್ರೆ, ಹೀಗೆ ಮಕ್ಕಳುಗಳ ಕಡೆಯಿಂದಲೂ ಒಂದು ಜೊತೆಗಾರಿಕೆ ಬಾರದೆ ಈ ಬಾರಿ ಜ್ಞಾನ ಕಲಿಕೆ ಆಗಲು ಸಾಧ್ಯವಿಲ್ಲ. ಅದರಿಂದ ಅಲ್ಲಿ ತೊಂದರೆ ಆಗ್ಬೋದೇ ಹೊರತುವೆ
ಇಲ್ಲಿ ಏನಾಗಿದೆ, ಹೆಚ್ಚಿನ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಅರ್ಬನ್ ಪ್ಲೇಸಸ್ ಆದ್ರಿಂದ ಅವ್ರಗಳಿಗೆ ಅಷ್ಟು ಟಿವಿದು ಮೊಬೈಲ್ದು ತೊಂದರೆಗಳಿಲ್ಲದೆ ಇರೋದ್ರಿಂದ ಅವ್ರಗಳೆಲ್ಲೂ ಕಲಿತಾ ಇದಾರೆ ಅಂತ ನಾವು ಭಾವಿಸಿದೀವಿ. ಆದ್ರೆ ಹಾಗೇನಿಲ್ಲ. ಉದಾಹರಣೆಗೆ ನಾನು ಶಾಲೆ ನಡೆಸ್ತೀನಿ, ನಮ್ಮಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ನೆಟ್ವರ್ಕ್ ಸಿಕ್ಕರೂ ಕೂಡ 20% ಆಫ್ ದ ಚಿಲ್ಡ್ರನ್ ಆವತ್ತಿನಿಂದ ಇವತ್ತವರೆಗೂ ಆನ್ಲೈನ್ಗೆ ಲೈವ್ ಕ್ಲಾಸಸ್ ಬಂದಿಲ್ಲ. ಅಂದ್ರೆ ನಮ್ಮಂತ ಶಾಲೆಗಳೆಲ್ಲ ಹಂಗಾಗಿದೆ ಅಂದ್ರೆ ಪಾಪ ಈ ನಿಜವಾಗ್ಲೂ ಸಿಗದೆ ಇರುವಂತಹ ಶಾಲೆಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಈ ಸಮಸ್ಯೆ ಇದೆ. ಅದರಿಂದ ಏನು ಮಾಡಕ್ಕಾಗಲ್ಲ. ಎಷ್ಟಾದರಷ್ಟೇ ನಡೀತಾ ಇದೆ, ನಡ್ಕೊಂಡು ಹೋಗುತ್ತೆ. ಎಷ್ಟು ಕಡಿಮೆ ತೊಂದರೆ ಆಗ್ಬೋದು ಅಷ್ಟು ತಪ್ಪಿಸಿ ಎಷ್ಟು ಲಾಭ ಆಗುತ್ತೋ ಅಷ್ಟನ್ನು ಮಾಡ್ತಾ ಮುಂದುವರ್ಸ್ಕೊಂಡು ಹೋಗ್ಬೇಕೆ ಹೊರತು ಆಗೋರ್ಗೂ ತೊಂದರೆ ಕೊಡ್ತಾ ಹೋಗೋದಿಕ್ಕೆ ಆಗೋದಿಲ್ಲ. ಕಲಿಯೋರು ಕಲಿತಿರ್ತಾರೆ, ಆಗ್ತಿರ್ತಾರೆ, ನಡ್ಕೊಂಡು ಹೋಗುತ್ತೆ. ಇನ್ನೇನೇ ತೊಂದರೆಗಳಾದ್ರೂ ಇದೆಲ್ಲ ಮುಗಿದ ಮೇಲೆ ಮುಂದಿನ ಜೂನ್ ಜುಲೈಗೆ ಶುರುವಾಗುತ್ತಲ್ಲ, ಮುಂದಿನ ವರ್ಷ ಹಿಂದಿನ ವರ್ಷದನ್ನು ಸೇರಿಸಿ ಕಲಿಕೆ ಮಾಡಿಸಿ ಮೆದುಳನ್ನ ರೆಡಿ ಮಾಡಿಸಿ ಉತ್ಸಾಹ ಕೊಡಿಸಿ ಓದಿಸೋದು ಎಲ್ಲರ ಜವಾಬ್ದಾರಿಯಾಗಿದೆ. ಆದ್ರಿಂದ ಈ ವರ್ಷ ಹೇಗ್ ಹೋಗುತ್ತೋ ಹಾಗೆ, ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ, ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮುಂದುವರಿಯೋದು ಸೂಕ್ತ. ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್ ಚೇತನ್ ರಾಮ್ ಸರ್ ಅವರೇ ಇಷ್ಟ ತನಕ ನ್ಯೂಸ್ 18ಗೆ ರಿಯಾಕ್ಟ್ ಮಾಡಿದ್ದಕ್ಕೆ. ಒಟ್ಟಲ್ಲಿ ಈಗ ಶಿಕ್ಷಣ ಇಲಾಖೆ ಮತ್ತೆ ಶಿಕ್ಷಣ ಸಚಿವರು ಇಮಿಡಿಯೇಟ್ ಆಗಿ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಯಾಕಂದ್ರೆ ರಾಜ್ಯ ಸಿಲೆಬಸ್ ನಲ್ಲಿ ಇಲ್ಲಿ ತನಕ ಯಾವುದೇ ಕಡಿತ ಆಗಿಲ್ಲ. ಮೊನ್ನೆನೂ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಹೊರತು ಸರ್ಕಾರ ಆಗಲಿ ಅಥವಾ ಶಿಕ್ಷಣ ಇಲಾಖೆ ಆಗಲಿ ಪರ್ಟಿಕ್ಯುಲರ್ ಆಗಿ ಆದೇಶವನ್ನ ಹೊರಡಿಸದೇ ಇರೋದ್ರಿಂದ ಮಕ್ಕಳಲ್ಲಿ ಈ ಸಿಲೆಬಸ್ ಕಡಿತದ ಬಗ್ಗೆ ಗೊಂದಲಗಳಿದೆ. ಶಿಕ್ಷಕರಲ್ಲೂ ಅಷ್ಟೇ, ಇವಾಗ ತರಗತಿಗಳಿಗೆ ಹೋಗ್ತಾ ಇದ್ದಾರೆ, ಈಗ ಕ್ಲಾಸಲ್ಲಿ ಟೀಚ್ ಮಾಡಬೇಕು ಅಂತಂದ್ರೆ ಯಾವ ಸಿಲೆಬಸ್ ಟೀಚ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊಂದಲ ಇದ್ದೇ ಇದೆ. ಇದರ ಮಧ್ಯದಲ್ಲಿ ಇಷ್ಟು ದಿನ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ವಿ, ಇನ್ನು ಪರೀಕ್ಷೆಗೆ 3 ರಿಂದ 4 ತಿಂಗಳು ಸಿಗುತ್ತೆ. ಇವಾಗ ಕ್ಲಾಸ್ ರೂಮ್ ಬರ್ತಾ ಇದ್ದೀವಿ. ಸರಿಯಾಗಿ ಸರ್ಕಾರ ಶಿಕ್ಷಣ ಇಲಾಖೆ ತಮಗೆ ಗೈಡ್ಲೈನ್ಸ್ ಕೊಡದೇ ಇರೋದ್ರಿಂದ ಈ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಆದಷ್ಟು ಬೇಗ ಅಂತಂದ್ರೆ ಇವತ್ತು ನಾಳೆ ಒಳಗೆ ಶಿಕ್ಷಣ ಇಲಾಖೆ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.